Hi friends, good afternoon. Today we will discuss the concept called extraction of aluminium. It is also called as Hall-Héroult process. Okay, this is the diagrammatic representation of Hall-Héroult process. Okay, I will explain the diagram. This tank is called as iron tank and it is also called as electrolytic tank. ಈ ಟ್ಯಾಂಕ್ ನಲ್ಲಿ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಅನ್ನು ತಗೊಂಡಿರ್ತಾರೆ. ಯಾವ್ದು ಬೇಕಾದ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಅನ್ನು ತಗೋಬಹುದು. ಆ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಅಲ್ಲಿ Al2O3 ಅಂತಂದ್ರೆ ಅಲ್ಯೂಮಿನಾನ ಕ್ರಯೋಲೈಟ್ ಜೊತೆ ಮಿಕ್ಸ್ ಮಾಡಿ ಅದನ್ನ ಆ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ ನೆನಪಿರ್ಲಿ, Al2O3 ಅಂತಂದ್ರೆ ಅಲ್ಯೂಮಿನಾ ಜೊತೆ ನಾವೇನ್ ಮಾಡ್ತೀವಿ, ಕ್ರಯೋಲೈಟ್ ಅನ್ನ ಮಿಕ್ಸ್ ಮಾಡಿ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಅಲ್ಲಿ ಆಡ್ ಮಾಡ್ತೀವಿ. ಕ್ರಯೋಲೈಟ್ ಅನ್ನ ಯಾಕೆ ಯೂಸ್ ಮಾಡ್ತಾರ ಅಂತಂದ್ರೆ ರೋಲ್ ಏನಿರುತ್ತಪ್ಪ ಅಂತಂದ್ರೆ ಇಟ್ ಲೋವರ್ಸ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಎಲೆಕ್ಟ್ರೋಲೈಟ್. ದಿಸ್ ಇಸ್ ದ ರೋಲ್ ಆಫ್ ಕ್ರಯೋಲೈಟ್. ಇದನ್ನ 1 ಮಾರ್ಕ್ಸ್ ಗೋಸ್ಕರ ಕೂಡ ಕೇಳ್ತಿರ್ತಾರೆ. ಸೊ ನೆನಪಿರ್ಲಿ, ರೋಲ್ ಆಫ್ ಕ್ರಯೋಲೈಟ್ ಈಸ್ ಇಟ್ ಲೋವರ್ಸ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಎಲೆಕ್ಟ್ರೋಲೈಟ್. ಓಕೆ, ನೆಕ್ಸ್ಟ್ ಈ ಎಲೆಕ್ಟ್ರೋಲಿಟಿಕ್ ಟ್ಯಾಂಕ್ ನಲ್ಲಿ ಕಾರ್ಬನ್ ಲೇಯರ್ ಇರುತ್ತೆ. ಈ ಎಲೆಕ್ಟ್ರೋಲಿಟಿಕ್ ಟ್ಯಾಂಕ್ ನಲ್ಲಿ ಕಾರ್ಬನ್ ಲೇಯರ್ ಇರುತ್ತೆ. ದ ಹೋಲ್ ಎಲೆಕ್ಟ್ರೋಲಿಟಿಕ್ ಟ್ಯಾಂಕ್ ಅಥವಾ ಐರನ್ ಟ್ಯಾಂಕ್ ಅನ್ನ ಕ್ಯಾಥೋಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಥಿಂಗ್ ಈಸ್ ಈ ಎಲೆಕ್ಟ್ರೋಲಿಟಿಕ್ ಟ್ಯಾಂಕ್ ನಲ್ಲಿ ಗ್ರಾಫೈಟ್ ರಾಡ್ಸ್ ಅನ್ನ ಸಸ್ಪೆಂಡ್ ಮಾಡಿರ್ತಾರೆ. ದಾಟ್ ಗ್ರಾಫೈಟ್ ರಾಡ್ಸ್ ಆರ್ ಕಾಲ್ಡ್ ಆಸ್ ಆನೋಡ್. ಓಕೆ, ಗ್ರಾಫೈಟ್ ರಾಡ್ಸ್ ಆಕ್ಟ್ ಆಸ್ ಆನೋಡ್. ಈ ಗ್ರಾಫೈಟ್ ರಾಡ್ಸ್ ಅನ್ನ ಈ ಎಲೆಕ್ಟ್ರೋಲಿಟಿಕ್ ಟ್ಯಾಂಕ್ ನಲ್ಲಿ ಸಸ್ಪೆಂಡ್ ಮಾಡಿರ್ತಾರೆ. ಓಕೆ, ಅರೌಂಡ್ 11732 to 1223 ಕೆಲ್ವಿನ್ ವರೆಗೂ ಎಲೆಕ್ಟ್ರೋಲಿಸಿಸ್ ನಡೆಯುತ್ತೆ. ಅವಾಗ ಅಲ್ಯೂಮಿನಿಯಂ ಏನಿರುತ್ತೆ ಡಿಕಂಪೋಸ್ ಆಗಿ ಇಟ್ ವಿಲ್ ಗಿವ್ Al ಆಸ್ ಅ ಮೆಟಲ್. ನೆಕ್ಸ್ಟ್ ಆಕ್ಸಿಜನ್ ಕೂಡ ಡಿಕಂಪೋಸ್ ಆಗಿರುತ್ತೆ. ಡಿಕಂಪೋಸ್ ಆಗಿ ಕಾರ್ಬನ್ ಮೊನಾಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡುತ್ತೆ. ಓಕೆ, ಸೊ ಐ ವಿಲ್ ನೌ ಎಕ್ಸ್ಪ್ಲೇನ್ ದ ರಿಯಾಕ್ಷನ್ ವಿಚ್ ವಿಲ್ ಹ್ಯಾಪನ್ ಆನ್ at cathode and at anode. Okay, at cathode as I already told, Al2O3 decomposes. Okay, first thing is Al3 plus loses its 3 electron, give rise to Al. Okay, this is your molten aluminium. At anode, okay, coke reacts with oxygen which is having 2 electrons, give rise to carbon monoxide. 2 electron ಹೊರಗಡೆ ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ನು ಉಳಿದಿರುವಂತ ಕೋಕ್ ಇನ್ನು ಉಳಿದಿರುವಂತ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ 2 minus CO2 plus 4 ಎಲೆಕ್ಟ್ರಾನ್ ಅನ್ನು ಕೊಡುತ್ತೆ. ಕಾರ್ಬನ್ ಮೊನಾಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ನಮಗ್ ಬೇಕಾಗಿರುವಂತ ಅಲ್ಯೂಮಿನಿಯಂ ಏನ್ ಫಾರ್ಮೇಶನ್ ಆಗಿರುತ್ತೆ, ದಿಸ್ ಕಾಲ್ಡ್ ಮೋಲ್ಟನ್ ಅಲ್ಯೂಮಿನಿಯಂ. ಇದು ಏನಾಗಿರುತ್ತೆ, ಕೆಳಗಡೆ ಕಲೆಕ್ಟ್ ಆಗಿರುತ್ತೆ. ಓಕೆ, ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಲೈಟರ್ ಆಗಿರುತ್ತೆ. ಮೋಲ್ಟನ್ ಅಲ್ಯೂಮಿನಿಯಂ ಹೆವಿ ಅದರಿಂದ ಕೆಳಗಡೆ ಕಲೆಕ್ಟ್ ಆಗುತ್ತೆ. ಇದನ್ನ ಟ್ಯಾಪ್ ಹೋಲ್ ಮುಖಾಂತರ ಏನ್ ಮಾಡ್ತಾರೆ, ರಿಕವರಿ ಮಾಡ್ಕೊಂತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ. ಒನ್ ಮೋರ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ ಈಸ್ ಈ ಗ್ರಾಫೈಟ್ ರಾಡ್ಸ್ ಏನಿರುತ್ತಲ್ಲ ಇದನ್ನ ಟೈಮ್ ಟು ಟೈಮ್ ಡಿಸ್ಕಾರ್ಡ್ ಮಾಡ್ತಿರ್ತಾರೆ. ಅಂತಂದ್ರೆ ಟೈಮ್ ಟು ಟೈಮ್ ರಿಪ್ಲೇಸ್ ಮಾಡ್ತಿರ್ತಾರೆ. ಈ ಗ್ರಾಫೈಟ್ ರಾಡ್ಸ್ ಅನ್ನ ತೆಗೆದು ಬೇರೆ ಗ್ರಾಫೈಟ್ ರಾಡ್ಸ್ ಅನ್ನ ಐರನ್ ಟ್ಯಾಂಕ್ ನಲ್ಲಿ ಹಾಕ್ತಾರೆ ಅಥವಾ ಎಲೆಕ್ಟ್ರೋಲಿಟಿಕ್ ಟ್ಯಾಂಕ್ ನಲ್ಲಿ ಹಾಕ್ತಾ ಇರ್ತಾರೆ. ಯಾಕೆ ಈ ತರ ಮಾಡ್ತಾರೆ ಅಂತಂದ್ರೆ ಈ ಗ್ರಾಫೈಟ್ ರಾಡ್ ಡ್ಯೂರಿಂಗ್ ದ ಎಲೆಕ್ಟ್ರೋಲೈಸಿಸ್ ಕೊರೋಜನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಕೊರೋಜನ್ ಆಗಿರುವಂತ ಅಥವಾ ಕೊರೋಡೆಡ್ ಆಗಿರುವಂತ ಎಲೆಕ್ಟ್ರೋಲಿಟಿಕ್ ಅಥವಾ ಕೊರೋಜನ್ ಆಗಿರುವಂತ ಗ್ರಾಫೈಟ್ ರಾಡ್ಸ್ ಗಳನ್ನ ರಿಮೂವ್ ಮಾಡಿ ಹೊಸ ಗ್ರಾಫೈಟ್ ರಾಡ್ಸ್ ಅನ್ನ ಹಾಕ್ತಿರ್ತಾರೆ. ಅದಕ್ಕೋಸ್ಕರ ಗ್ರಾಫೈಟ್ ರಾಡ್ಸ್ ಆರ್ ರಿಮೂವ್ಡ್ ಆರ್ ರಿಪ್ಲೇಸ್ಡ್ ಟೈಮ್ ಟು ಟೈಮ್ ಡ್ಯೂ ಟು ದ ಕೊರೋಜನ್. ಓಕೆ, molten aluminum ಏನ್ ಕಲೆಕ್ಟ್ ಆಗಿರುತ್ತೆ ದಟ್ ಈಸ್ ರಿಕವರ್ಡ್ ಥ್ರೂ ಟ್ಯಾಪ್ ಹೋಲ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ. 3 ಮಾರ್ಕ್ಸ್ ಗೆ ಕ್ವಶನ್ ಅನ್ನ ಕೇಳಿರ್ತಾರೆ. ಬಹಳ ಸ್ಪ್ಲಿಟ್ ಮಾಡಿ ಕ್ವಶನ್ ಅನ್ನ ಕೇಳಿರ್ತಾರೆ. ಫಸ್ಟ್ ಕ್ವಶನ್ ಏನಿರುತ್ತೆ ಅಂತಂದ್ರೆ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ Hall-Héroult process ಅಂತ ಹೇಳಿರ್ತಾರೆ. ಈ ಡಯಾಗ್ರಾಮ್ ಅನ್ನ ಮಾತ್ರ ತೆಗಿಬೇಕು. ನೆಕ್ಸ್ಟ್ ಥಿಂಗ್ ಈಸ್ ರೈಟ್ ದ ಆನೋಡ್ ಅಂಡ್ ಕ್ಯಾಥೋಡಿಕ್ ರಿಯಾಕ್ಷನ್ ಅಂತ ಹೇಳಿರ್ತಾರೆ. ಅವಾಗ ಈ ರಿಯಾಕ್ಷನ್ ಗಳನ್ನ ಮಾತ್ರ ಬರಿಬೇಕು. ಇನ್ನೊಂದ್ಸರಿ ಏನ್ ಮಾಡಿರ್ತಾರೆ, ವಾಟ್ ಈಸ್ ದ ರೋಲ್ ಆಫ್ ಕ್ರಯೋಲೈಟ್ ಅಂತ ಹೇಳಿರ್ತಾರೆ. ಇಟ್ ಲೋವರ್ಸ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಅಂತ ಹೇಳಿ ಆನ್ಸರ್ ಮಾಡಬೇಕು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ. Now we will move on to the next concept called extraction of gold by hydrometallurgy. Okay guys, as you already know, gold is exist as free state or native state ಅಂತ ಹೇಳಿ ಮೊದಲೇ ನಾವು ಹೇಳಿದೀವಿ. ಓಕೆ,
ಗೋಲ್ಡ್ ಅನ್ನ ನಾವೇನಂತ ಕರಿತೀವಿ ಅಥವಾ ಗೋಲ್ಡ್ ಪ್ಲಾಟಿನಮ್ ಅನ್ನ ನೋಬೆಲ್ ಮೆಟಲ್ ಅಂತ ಹೇಳಿ ಕರಿತೀವಿ. ಓಕೆ, ಇಲ್ಲಿ ಗೋಲ್ಡ್ ಯಾವ ಓರ್ ನಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತಂದ್ರೆ ಅರಿಫೆರಸ್ ಕಾರ್ಡ್ಸ್ ಅಂತ ಹೇಳಿ ಕರೀತಾರೆ, ಅಲುವಿಯಲ್ ಸ್ಯಾಂಡ್ ಅಂತ ಹೇಳಿ ಕರೀತಾರೆ. ಸೊ ಅದರಲ್ಲಿ ಏನು ಮಾಡಿರುತ್ತೆ, ಗೋಲ್ಡ್ ಪ್ರೆಸೆಂಟ್ ಇರುತ್ತೆ. ಇದನ್ನ ಯಾವ ರೀತಿ ರಿಕವರಿ ಮಾಡ್ಕೊಂತಾರ ಅಂತಂದ್ರೆ ಲೀಚಿಂಗ್ ಮುಖಾಂತರ ಏನ್ ಮಾಡ್ತಾರೆ, ಗೋಲ್ಡ್ ಪ್ರೊಸೀಜರ್ ನ ಸ್ಟಾರ್ಟ್ ಮಾಡ್ತಾರೆ, ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್ ಪ್ರೊಸೀಜರ್ ನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಲೀಚಿಂಗ್ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಓರನ್ನ ಏನ್ ಮಾಡ್ತಾರೆ, ಸಾಲ್ವೆಂಟ್ ಜೊತೆ ರಿಯಾಕ್ಟ್ ಮಾಡ್ತಿರ್ತಾರೆ. ಇಲ್ಲಿ ನಾವು ಯೂಸ್ ಮಾಡುವಂತ ಸಾಲ್ವೆಂಟ್ ಯಾವ್ದಂತಂದ್ರೆ ಪೊಟ್ಯಾಷಿಯಂ ಸೈನೈಡ್ ಆರ್ ಸೋಡಿಯಂ ಸೈನೈಡ್. ಸೈನೈಡ್ ಪ್ರೊಸೆಸ್ ಮುಖಾಂತರ ಏನ್ ಮಾಡ್ತಾರೆ, ಗೋಲ್ಡ್ ಅನ್ನ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ. ನಿಮ್ಗೆ ಗೊತ್ತಿರೋ ಪ್ರಕಾರ ಹಟ್ಟಿ ಗೋಲ್ಡ್ ಮೈನಿಂಗ್ ಅಂತ ಹೇಳಿ ಇಲ್ಲೇ ಇದೆ. ಸೊ ಅಲ್ಲೂ ಕೂಡ ಇದೇ ಪ್ರೊಸೀಜರ್ ನ ಸೇಮ್ ಪ್ರೊಸೀಜರ್ ನ ಕ್ಯಾರಿ ಮಾಡಿ ಗೋಲ್ಡ್ ಅನ್ನ ಎಕ್ಸ್ಟ್ರಾಕ್ಷನ್ ಮಾಡ್ತಿರ್ತಾರೆ. ಓಕೆ, 0.5% or 0.2% ಸೈನೈಡ್ ಸೊಲ್ಯೂಷನ್ ಅನ್ನ ಯೂಸ್ ಮಾಡಿ ಎಕ್ಸ್ಟ್ರಾಕ್ಷನ್ ಅನ್ನ ಮಾಡ್ತಿರ್ತಾರೆ. ಸೊ ಇಲ್ಲಿ ಎಕ್ಸ್ಟ್ರಾಕ್ಷನ್ ಅಲ್ಲಿ ಯಾವ ತರದ ಪ್ರೊಸೀಜರ್ ಆಗ್ತದೆ, ಯಾವ ರೀತಿ ರಿಯಾಕ್ಷನ್ ಆಗ್ತದೆ ಅಂತಂದ್ರೆ ಎರಡು ತರದ ರಿಯಾಕ್ಷನ್ ಗಳಾಗ್ತವೆ. ಒಂದು ಆಕ್ಸಿಡೇಷನ್, ಮತ್ತೊಂದು ರಿಡಕ್ಷನ್. ಎರಡು ಕಂಬೈನ್ ಮಾಡಿ ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿ ಕರಿಬಹುದು. ಓಕೆ, ಫಸ್ಟ್ ಥಿಂಗ್ ಯಾವ ರೀತಿ ಅಂತಂದ್ರೆ ಆಕ್ಸಿಡೇಷನ್ ರಿಯಾಕ್ಷನ್ ಆಗ್ತದೆ. ಇಲ್ಲಿರುವಂತ ಆರಿಯಂ ಸೈನೈಡ್ ಸೊಲ್ಯೂಷನ್ ಜೊತೆ ರಿಯಾಕ್ಟ್ ಆಗಿ, ಇಲ್ಲಿ ಸೈನೈಡ್ ಸೊಲ್ಯೂಷನ್ ಬದಲಿ ನಾವೇನ್ ಮಾಡಿದೀನಿ, ಡೈರೆಕ್ಟ್ ರಿಯಾಕ್ಟಿವ್ ಸ್ಪೀಸಿಸ್ ಅನ್ನ ಕನ್ಸಿಡರ್ ಮಾಡಿದೀನಿ. ದಟ್ ಈಸ್ Cn- ಅಯಾನ್, ಸೋಡಿಯಂ ಸೈನೈಡ್ ಆಗಿರಬಹುದು, ಪೊಟ್ಯಾಷಿಯಂ ಸೈನೈಡ್ ಆಗಿರ್ಬೋದು. ಇದ್ರ ಜೊತೆ ಟ್ರೀಟ್ ಆಗಿ ವಿಚ್ ಇಸ್ ಡಿಸಾಲ್ವ್ಡ್ ಇನ್ ವಾಟರ್. ಆಕ್ಸಿಡೇಷನ್ ಅಂತ ಹೇಳಿದೀವಿ ಅಂತಂದ್ರೆ ಅಡಿಷನ್ ಆಫ್ ಆಕ್ಸಿಜನ್ ಏನಾಗುತ್ತೆ, ಏರೋಸೈನೈಡ್ ಕಾಂಪ್ಲೆಕ್ಸ್ ಅನ್ನ ಫಾರ್ಮೇಶನ್ ಮಾಡ್ತದೆ. ದಿಸ್ ಏರೋಸೈನೈಡ್ ಕಾಂಪ್ಲೆಕ್ಸ್ ಅನ್ನ ಫಸ್ಟ್ ಫಾರ್ಮೇಶನ್ ಮಾಡ್ತದೆ ವಿತ್ ದ ಲಿಬರೇಷನ್ ಆಫ್ ಹೈಡ್ರಾಕ್ಸಿಲ್ ಅಯಾನ್. ನೆಕ್ಸ್ಟ್ ಥಿಂಗ್ ಈಸ್ ರಿಡಕ್ಷನ್. ಯಾಕಂತಂದ್ರೆ ನಮಗ್ ಬೇಕಾಗಿರೋದು ಆರಿಯಂ ಮಾತ್ರ, ಅದಕ್ಕೋಸ್ಕರ ರಿಡಕ್ಷನ್ ಮಾಡ್ಬೇಕಾಗಿರ್ತದೆ. ಇಲ್ಲಿ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಜಿಂಕ್ ಅನ್ನ ಯೂಸ್ ಮಾಡ್ತಾರೆ. ಸೊ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಜಿಂಕ್ ಯೂಸ್ ಮಾಡ್ತಾರೆ. ಈ ಸೈನೈಡ್ ಕಾಂಪ್ಲೆಕ್ಸ್ ಅನ್ನ ಏನ್ ಮಾಡಬೇಕಾಗಿರುತ್ತೆ, ನ್ಯೂಟ್ರಲ್ ಮಾಡಿ ಆರಿಯಂ ಅನ್ನ ನಾವೇನ್ ಮಾಡ್ಬೇಕು, ಸಪರೇಟ್ ಮಾಡ್ಬೇಕಾಗಿರ್ತದೆ. ಅದಕ್ಕೋಸ್ಕರ ಜಿಂಕ್ ಅನ್ನ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ. ಜಿಂಕ್ ಈ ಅರೋಸೈನೈಡ್ ಕಾಂಪ್ಲೆಕ್ಸ್ ಜೊತೆ ರಿಯಾಕ್ಟ್ ಆಗಿ ಜಿಂಕ್ ಸೈನೈಡ್ ಕಾಂಪ್ಲೆಕ್ಸ್ ಅನ್ನ ಫಾರ್ಮೇಶನ್ ಮಾಡ್ತದೆ. ನಮಗ್ ಬೇಕಾಗಿರುವಂತ ಆರಿಯಂ ಸಿಂಗಲ್ ಆಗಿ ಸಿಗ್ತದೆ, ಯಾವ್ದ್ರ ಜೊತೆ ಮಿಕ್ಸ್ ಆಗಿರೋಂಗಿಲ್ಲ. ಈ ತರದಕ್ಕೆ ಏನಂತ ಕರಿತೀವಿ, ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್ ಬೈ ಹೈಡ್ರೋ ಮೆಟಲರ್ಜಿ ಅಂತ ಹೇಳಿ ಕರಿತೀವಿ. ಸೇಮ್ ಥಿಂಗ್ ಅಥವಾ ಸೇಮ್ ರಿಯಾಕ್ಷನ್ ಗಳನ್ನ ಅಥವಾ ಸೇಮ್ ಪ್ರೊಸೀಜರ್ ಅನ್ನ ಹಟ್ಟಿ ಗೋಲ್ಡ್ ಮೈನಿಂಗ್ ಅಲ್ಲಿ ಕೂಡ ಕ್ಯಾರಿ ಮಾಡ್ತಾರೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್ ಬೈ ಹೈಡ್ರೋ ಮೆಟಲರ್ಜಿ. ನೆನ್ಪಿರ್ಲಿ, ಕ್ವಶನ್ ಯಾವ ರೀತಿ ಫ್ರೇಮ್ ಮಾಡ್ತಾರ ಅಂತಂದ್ರೆ ರೈಟ್ ದ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ರಿಯಾಕ್ಷನ್ಸ್ ಇನ್ವಾಲ್ವ್ಡ್ ಇನ್ ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್ ಅಂತ ಹೇಳಿ ಕೇಳಿರ್ತಾರೆ. ಅವಾಗ ಈ ಆಕ್ಸಿಡೇಷನ್ ರಿಯಾಕ್ಷನ್ ಬರೀಬೇಕು, ರಿಡಕ್ಷನ್ ರಿಯಾಕ್ಷನ್ ಅನ್ನ ಬರೀಬೇಕು. ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಇದ್ರೆ you'll get the complete marks. Okay, so this is all about extraction. Now we will move on to the next concept, that is refining of crude metals. Okay, refining of crude metals. ರಿಫೈನಿಂಗ್ ಮೀನ್ಸ್ ಏನಪ್ಪಾ ಅಂತಂದ್ರೆ ಎಕ್ಸ್ಟ್ರಾಕ್ಷನ್ ಆದ್ಮೇಲೆ ನಿಮಗೆ ಬಂದಿರುವಂತ ಮೆಟಲ್ ಇರ್ತದೆ. ಆ ಮೆಟಲ್ ಅನ್ನ ಏನಂತ ಮಾಡ್ತೀವಿ, ಕನ್ಸಿಡರ್ ಮಾಡಿರ್ತೀವಿ ಅಂತಂದ್ರೆ ಕ್ರೂಡ್ ಮೆಟಲ್ ಅಂತ ಹೇಳಿ ಕನ್ಸಿಡರ್ ಮಾಡಿರ್ತೀವಿ. ಆ ಕ್ರೂಡ್ ಮೆಟಲ್ ನಲ್ಲೂ ಕೂಡ ಮೆಟಲಿಕ್ ಮತ್ತೆ ನಾನ್ ಮೆಟಲಿಕ್ ಇಂಪ್ಯೂರಿಟೀಸ್ ಇರ್ತದೆ. ಆ ಮೆಟಲಿಕ್ ಮತ್ತೆ ನಾನ್ ಮೆಟಲಿಕ್ ಇಂಪ್ಯೂರಿಟೀಸ್ ಅನ್ನ ರಿಮೂವ್ ಮಾಡುವಂತ ಪ್ರೊಸೆಸ್ ಏನಂತ ಕರಿತೀವಿ, ರಿಫೈನಿಂಗ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಬಹಳ ತರದ ವೆರೈಟಿ ಆಫ್ ಪ್ರೊಸೀಜರ್ ಗಳನ್ನ ಯೂಸ್ ಮಾಡ್ತಾರೆ. ಅದರೊಳಗೆ ಫಸ್ಟ್ ಪ್ರೊಸೀಜರ್ ಲಿಕ್ವೇಷನ್ ಪ್ರೋಸೆಸ್ ಅಂತ ಹೇಳಿ ಕರಿತೀವಿ. ಲಿಕ್ವೇಷನ್ ಪ್ರೋಸೆಸ್. ಈ ಪ್ರೋಸೆಸ್ ಯೂಸ್ ಮಾಡ್ಬೇಕಂತಂದ್ರೆ ಒಂದು ಕಂಡೀಷನ್ ಇರುತ್ತೆ, ಏನಪ್ಪಾ ಅಂತಂದ್ರೆ ಇಂಪ್ಯೂರಿಟಿ ಅಥವಾ ಮೆಟಲಿಕ್ ಅಥವಾ ನಾನ್ ಮೆಟಲಿಕ್ ಇಂಪ್ಯೂರಿಟಿ ಅಂತ ಏನ್ ಕರಿತೀವಿ, ಅದರ ಮೆಲ್ಟಿಂಗ್ ಪಾಯಿಂಟ್ ಹೈ ಇರಬೇಕು. ನಿಮ್ಮ ಕ್ರೂಡ್ ಮೆಟಲ್ ನ ಮೆಲ್ಟಿಂಗ್ ಪಾಯಿಂಟ್ ಲೋ ಇರಬೇಕು. ಅಂದಾಗ ಮಾತ್ರ ಈ ಪ್ರೋಸೆಸ್ ಅನ್ನ ನಾವು ಯೂಸ್ ಮಾಡಬಹುದು. ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂತಂದ್ರೆ ಇಲ್ಲಿ ಬ್ಲಾಸ್ಟ್ ಫರ್ನೇಸ್ ಮುಖಾಂತರ ಏನ್ ಮಾಡ್ತಾರೆ, ರಿಫೈನಿಂಗ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಐ ವಿಲ್ ಡ್ರಾ ದ ಡಯಾಗ್ರಾಮ್, ರಫ್ ಡಯಾಗ್ರಾಮ್.
ಓಕೆ, ದಿಸ್ ಇಸ್ ದ ರಫ್ ಡಯಾಗ್ರಾಮ್. ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಕ್ರೂಡ್ ಮೆಟಲ್ ಅನ್ನ ಡ್ರಾಪ್ ಮಾಡ್ತಾರೆ. ಓಕೆ, ಅಂದ್ರೆ ಏನ್ ಎಕ್ಸ್ಟ್ರಾಕ್ಷನ್ ಆಗಿರುವಂತ ಮೆಟಲ್ ಅನ್ನ ಇಲ್ಲಿಂದ ಡ್ರಾಪ್ ಮಾಡ್ತಾರೆ. ಇಲ್ಲಿಂದ ಏನ್ ಮಾಡಿರ್ತಾರೆ, ಟೆಂಪರೇಚರ್ ಅನ್ನ ರೈಸ್ ಮಾಡ್ತಿರ್ತಾರೆ. ಓಕೆ, ಯಾವಾಗ ಕ್ರೂಡ್ ಮೆಟಲ್ ಈ ಸರ್ಫೇಸ್ ಮೇಲ್ಗಡೆ ಬರ್ತದೆ, ಯಾವಾಗ ಅದ್ರ ಮೆಲ್ಟಿಂಗ್ ಪಾಯಿಂಟ್ ಅನ್ನ ರೀಚ್ ಆಗ್ತದೆ, ಅದು ಮೆಲ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ನಾನು ಆಲ್ರೆಡಿ ಹೇಳಿದೀನಿ, ಕ್ರೂಡ್ ಮೆಟಲ್ ಇನ್ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರಬೇಕು, ಇಂಪ್ಯೂರಿಟಿ ಇನ್ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರಬೇಕು. ಸೊ ಯಾವಾಗ ಇಲ್ಲಿಂದ ಟೆಂಪರೇಚರ್ ನ ಜಾಸ್ತಿ ಮಾಡ್ತಾ ಹೋಗ್ತೀವಿ, ಈ ಕ್ರೂಡ್ ಮೆಟಲ್ ಏನಾಗುತ್ತೆ, ಮೆಲ್ಟ್ ಆಗ್ತಾ ಆಗ್ತಾ ಹೋಗಿ ಇಲ್ಲೊಂದು ಕಂಟೈನರ್ ಇಟ್ಟಿರ್ತಾರೆ, ಆ ಕಂಟೈನರ್ ನಲ್ಲಿ ಕ್ಯಾರಿ ಮಾಡ್ತಾರೆ. ಇಂಪ್ಯೂರಿಟೀಸ್ ಇಲ್ಲೇ ಇರುತ್ತೆ. ಯಾಕಪ್ಪ ಅಂತಂದ್ರೆ ಇಂಪ್ಯೂರಿಟೀಸ್ ಇನ್ನ ಮೆಲ್ಟಿಂಗ್ ಪಾಯಿಂಟ್ ಹೈ ಇರುತ್ತೆ. ಸೊ ಇಂಪ್ಯೂರಿಟೀಸ್ ಇದ್ದ ಜಾಗದಲ್ಲೇ ಇರುತ್ತೆ. ಕ್ರೂಡ್ ಮೆಟಲ್ ಏನಾಗಿರುತ್ತೆ, ಅದರ ಮೆಲ್ಟಿಂಗ್ ಪಾಯಿಂಟ್ ರೀಚ್ ಆಗಿ ಮೆಲ್ಟ್ ಆಗ್ತಾ ಆಗ್ತಾ ಇಲ್ಲೊಂದು ಕಂಟೈನರ್ ಇರುತ್ತೆ, ಈ ಕಂಟೈನರ್ ನಲ್ಲಿ ಬಂದ್ ಆಡ್ ಆಗುತ್ತೆ. ಈ ರೀತಿ ಸಪರೇಷನ್ ಮಾಡೋದಕ್ಕೆ ಏನಂತ ಕರಿತೀವಿ, ಲಿಕ್ವೇಷನ್ ಪ್ರೊಸೆಸ್ ಅಂತ ಹೇಳಿ ಕರಿತೀವಿ. ಯೂಶುವಲಿ ಬಿಸ್ಮತ್, ಟಿನ್, ಲೆಡ್ ಅನ್ನ ಏನ್ ಮಾಡ್ತಾರೆ, ಈ ಪ್ರೊಸೆಸ್ ಮುಖಾಂತರ ಏನ್ ಮಾಡ್ತಾರೆ, ಅದರಲ್ಲಿರುವಂತ ಮೆಟಲಿಕ್ ಮತ್ತೆ ನಾನ್ ಮೆಟಲಿಕ್ ಇಂಪ್ಯೂರಿಟೀಸ್ ಗಳನ್ನ ಈ ಪ್ರೊಸೆಸ್ ಮುಖಾಂತರ ರಿಮೂವ್ ಮಾಡ್ತಾ ಇರ್ತಾರೆ. ಇಲ್ಲಿ 1 ಮಾರ್ಕ್ಸ್ ಕೇಳ್ತಾರೆ, ವಿಚ್ ಆರ್ ದ ಮೆಟಲ್ಸ್ ರಿಫೈನ್ಡ್ ಫ್ರಾಮ್ ಲಿಕ್ವೇಷನ್ ಪ್ರೊಸೆಸ್ ಅಂತ ಹೇಳಿ. ಬಿಸ್ಮತ್, ಟಿನ್, ಲೆಡ್ ಇವೆಲ್ಲ ಮೆಟಲ್ ಗಳನ್ನ ಏನ್ ಮಾಡ್ತಾರೆ, ಅದರಲ್ಲಿರುವಂತ ಮೆಟಲಿಕ್ ಮತ್ತೆ ನಾನ್ ಮೆಟಲಿಕ್ ಇಂಪ್ಯೂರಿಟೀಸ್ ಗಳನ್ನ ಲಿಕ್ವೇಷನ್ ಪ್ರೊಸೆಸ್ ಮುಖಾಂತರ ರಿಫೈನಿಂಗ್ ಮಾಡ್ತಾ ಇರ್ತಾರೆ. ಬಟ್ ನೆನ್ಪಿರ್ಲಿ ಕಂಡೀಷನ್, ಇಂಪ್ಯೂರಿಟೀಸ್ ಇನ್ ಮೆಲ್ಟಿಂಗ್ ಪಾಯಿಂಟ್ ಹೈ ಇರಬೇಕು, ನಿಮ್ದು ಮೆಟಲ್ ಇಂದ ಏನಿರುತ್ತೆ ಅಥವಾ ಕ್ರೂಡ್ ಮೆಟಲ್ ಇನ್ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರಬೇಕು. ಅವಾಗ ಮೆಲ್ಟಿಂಗ್ ಪಾಯಿಂಟ್ ರೀಚ್ ಆದ ತಕ್ಷಣ ಮೆಟಲ್ ಮೆಲ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಬೇರೆ ಕಡೆ ಬಂದು ಸೆಟ್ಲ್ ಆಗ್ತದೆ. ಇಂಪ್ಯೂರಿಟೀಸ್ ಇನ್ ಮೆಲ್ಟಿಂಗ್ ಪಾಯಿಂಟ್ ಇನ್ನೂ ರೀಚ್ ಆಗಿರಂಗಿಲ್ಲ, ಆದ ಕಾರಣ ಇದ್ದ ಜಾಗದಲ್ಲೇ ಉಳ್ಕೊಳ್ಳುತ್ತೆ. ಈ ರೀತಿ ಮೆಟಲಿಕ್ ಮತ್ತೆ ನಾನ್ ಮೆಟಲಿಕ್ ಇಂಪ್ಯೂರಿಟೀಸ್ ಅನ್ನ ಕ್ರೂಡ್ ಮೆಟಲ್ ಇಂದ ಸಪರೇಷನ್ ಮಾಡ್ತಾರೆ. ದಿಸ್ ಇಸ್ ಆಲ್ ಅಬೌಟ್ ಲಿಕ್ವೇಷನ್ ಪ್ರೋಸೆಸ್. Second one is distillation. ಡಿಸ್ಟಿಲೇಷನ್ ಆಲ್ರೆಡಿ ನಿಮ್ಗೆ ಒಂದ್ ಸ್ವಲ್ಪ ಐಡಿಯಾ ಇರುತ್ತೆ. ಓಕೆ, ಬೇಸಿಕಲ್ ಕಲ್ತಿರ್ತೀರಿ. ಡಿಸ್ಟಿಲೇಷನ್ ಅಲ್ಲಿ ಏನ್ ಮಾಡ್ತಾರೆ, ವೊಲಟೈಲ್ ಲಿಕ್ವಿಡ್ ಅನ್ನ ಬಾಯ್ಲ್ ಮಾಡಿ ಯಾವ್ದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗುತ್ತೆ ಅದನ್ನ ರಿಕವರಿ ಮಾಡ್ಕೊಂತಿರ್ತಾರೆ. ಇಲ್ಲೂ ಕೂಡ ಅದೇ ರೀತಿ ಏನ್ ಮಾಡ್ತಾರೆ, ಮೆಟಲ್ ಕ್ರೂಡ್ ಮೆಟಲ್ ಗಳನ್ನ ಡಿಸ್ಟಿಲೇಷನ್ ಮಾಡ್ತಾರೆ. ಯಾವ ರೀತಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಜಿಂಕ್ ಮತ್ತೆ ಮರ್ಕ್ಯೂರಿ ಇರುತ್ತಂತಂದ್ರೆ ಅದನ್ನ ಏನ್ ಮಾಡ್ತಾರೆ, ಡಿಸ್ಟಿಲೇಷನ್ ಮಾಡ್ತಾರೆ. ಡಿಸ್ಟಿಲೇಷನ್ ಇನ್ ದ ಸೆನ್ಸ್ ಬಾಯ್ಲಿಂಗ್. ಸೊ ಬಾಯ್ಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದಾಗ ಯಾವ್ದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ, ಅದು ಇಮಿಡಿಯೇಟ್ ಆಗಿ ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತದೆ, ವೇಪರ್ಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದನ್ನ ಥ್ರೂ ಕಂಡೆನ್ಸರ್ ಏನ್ ಮಾಡ್ತಾರೆ, ರಿಕವರಿ ಮಾಡ್ಕೊಂತಾರೆ. ಫಾರ್ ಎಕ್ಸಾಂಪಲ್, ಜಿಂಕ್ ಮತ್ತೆ ಮರ್ಕ್ಯೂರಿ ಒಳಗೆ ಏನಾಗುತ್ತಪ್ಪ ಅಂತಂದ್ರೆ, ಮರ್ಕ್ಯೂರಿ ಬಾಯ್ಲಿಂಗ್ ಪಾಯಿಂಟ್ 673 ಇರುತ್ತೆ, ಮತ್ತೆ ಜಿಂಕ್ ಮೆಲ್ಟಿಂಗ್ ಪಾಯಿಂಟ್ ಅಥವಾ ಜಿಂಕ್ ಮೆಲ್ಟಿಂಗ್ ಪಾಯಿಂಟ್ ಏನಾಗಿರುತ್ತೆ, ಅರೌಂಡ್ 1173 ಕೆಲ್ವಿನ್ ಇರುತ್ತೆ. ಸೊ ಇದರಲ್ಲಿ ಯಾವ್ದು ಕಡಿಮೆ ಇರುತ್ತೋ ಅದು ಇಮಿಡಿಯೇಟ್ ಆಗಿ ಏನಾಗುತ್ತೆ, ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಬಾಯ್ಲ್ ಆಗಿದ್ದನ್ನ ರಿಕವರಿ ಮಾಡ್ಕೊಂಡು ಇನ್ನೂ ಉಳ್ಕಿದ ಮೆಲ್ಟಿಂಗ್ ಪಾಯಿಂಟ್ ಯಾವ್ದ್ರದ್ದು ಹೆಚ್ಚಿರುತ್ತೆ ಅದು ಹಂಗೆ ಉಳ್ಕೊಂಡಿರುತ್ತೆ. ಆ ರೀತಿ ಸಪರೇಷನ್ ಮಾಡೋದಕ್ಕೆ ಏನಂತ ಕರಿತೀವಿ, ಡಿಸ್ಟಿಲೇಷನ್ ಅಂತ ಹೇಳಿ ಕರಿತೀವಿ. ಸೊ ಯೂಶುವಲ್ ಆಗಿ ಜಿಂಕ್ ಮತ್ತು ಮರ್ಕ್ಯೂರಿಯನ್ನ ಈ ಡಿಸ್ಟಿಲೇಷನ್ ಪ್ರೊಸೆಸ್ ಮುಖಾಂತರ ಏನ್ ಮಾಡ್ತಾರೆ, ಸಪರೇಟ್ ಮಾಡ್ತಾರೆ ಅಥವಾ ರಿಫೈನಿಂಗ್ ಅನ್ನ ಮಾಡ್ತಾರೆ. ಓಕೆ, so friends, this is all about today's class. Regarding things will be discussed in next class. Thank you.